ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪರಿವರ್. ಮಾದಕ ವಸ್ತುಗಳ ದ್ರವ್ಯಗಳ ಚಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ಮಾದಕ ವಸ್ತುಗಳಿಂದ ಉಂಟಾಗುವ ದುಷ್ಟ ಪರಿಣಾಮದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಬಸವೇಶ್ವರ ಕಾಲೇಜಿನಲ್ಲಿ ಕಾರ್ಯಕ್ರಮ ಜರುಗಿತು. 15ರಿಂದ 30 ವಯಸ್ಸಿನ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ದ್ರವ್ಯಗಳ ಚಟಕ್ಕೆ ದಾಸರಾಗಿದ್ದು, 35ರಿಂದ 40% ಮಂದಿ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಎಂಬ ಆಘಾತಕಾರಿ ಅಂಶವೊಂದು ಸಮೀಕ್ಷೆಯಿಂದ ಬಯಲಾಗಿದೆ. ರಾಜ್ಯದಲ್ಲಿ ಸಂಪೂರ್ಣ ಮಾದಕ ಮದ್ಯ ನಿಷೇಧದ ಮಾತು ಚರ್ಚೆಯಲ್ಲಿರುವಾಗಲೇ ರಾಜ್ಯಾದ್ಯಂತ ಮಾದಕ ಮಾಫಿಯಾ ವಿಸ್ತರಿಸಿಕೊಳ್ಳುವುದು ಸಾರ್ವಜನಿಕರಲ್ಲಿ ಆತಂಕ ತಂದಿದೆ. ಕೇವಲ ಊರುಗಳಲ್ಲೆಲ್ಲ ಸೀಮಿತವಾಗದೆ ಸಹಿತ ಹಲವು ಪ್ರವಾಸಿ ತಾಣಗಳಲ್ಲೂ ಇದು ತನ್ನ ವಿಷಬೇರುಗಳನ್ನು ಬೇರುತ್ತಿದೆ ಎನ್ನುವುದು ಪೊಲೀಸರ ಅಂಕಿ ಅಂಶಗಳಿಂದ ಬಯಲಾಗಿದೆ. ಅಧಿಕೃತವಾಗಿ ಪತ್ತೆಯಾದ ಪ್ರಕರಣಗಳೇ ಇಷ್ಟಾದರೆ ದಾಖಲಾಗದ ಪ್ರಕರಣಗಳು ಸಂಖ್ಯೆ ಇನ್ನೆಷ್ಟಿರಬಹುದು. ಕೆಲ ಸ್ವಯಂ ಸೇವಾ ಸಂಸ್ಥೆಗಳು NGO ನಡೆಸುತ್ತಿರುವ ಸಮೀಕ್ಷೆಯ ಪ್ರಕಾರ ರಾಜ್ಯದ ಜನಸಂಖ್ಯೆಯಲ್ಲಿ 20% ಮಂದಿ ಮಾದಕ ವಸ್ತುಗಳ ಜಾಲಕ್ಕೆ ಸಿಲುಕಿದ್ದು, ಇದರಲ್ಲಿ ಅರ್ಧದಷ್ಟು ಯುವಕರು ಒಳಗೊಂಡಿದ್ದಾರೆ. 15% ಶಿಕ್ಷಣ ಪಡೆದ ಯುವ ಪೀಳಿಗೆ ಮಾದಕ ವಸ್ತು ಸೇವನೆಗೆ ಬಲಿಯಾಗಿದೆ ಎನ್ನಲಾಗುತ್ತಿದ್ದು, ಕೇಂದ್ರದ ಮಾದಕ ವಸ್ತು ನಿಯಂತ್ರಣ ದಳ ಹಾಗೂ ರಾಜ್ಯ ಪೊಲೀಸ್ ತನಿಖೆ ಅಷ್ಟೇ ಅಲ್ಲ, ಕೆಲ ಸ್ಥಳೀಯ ಸಂಸ್ಥೆಗಳು ಡ್ರಗ್ ಮಾಫಿಯಾಗೆ ಕಡಿವಾಣ ಹಾಕಲು ಶ್ರಮಪಡುತ್ತಿದೆ ಎಂದು ಕೆಲವು ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಟ್ಟರು. ಈ ಕುರಿತು ಡಿವೈಎಸ್ಪಿ ಮತ್ತು CPI IR ಪಟ್ಟಣ ಶೆಟ್ಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ IR ಪಟ್ಟಣ ಶೆಟ್ಟಿ, ರಾಮದುರ್ಗ PSI ಸುನಿಲ್ ಕುಮಾರ್ ನಾಯಕ್, ಪ್ರಿನ್ಸಿಪಾಲರಾದ ಚಂದ್ರಶೇಖರ್ ಅಲ್ಲಲಿಮಟ್ಟಿ ಮತ್ತು SB ದಾಸರ್ ಉಪಸ್ಥಿತರಿದ್ದರು. ಇದು ದೊಡ್ಡದಾಗಿ ಮತ್ತು ವೇಗವಾಗಿ ಹರಡ್ತಕ್ಕಂಥ ಒಂದು ಭಯಾನಕವಾದಂಥ ಒಂದು ಚಟ ಇದೆ. ಅದರಲ್ಲಿಂದ ನೀವು ಮುಕ್ತವಾಗಿರ್ಬೇಕಂದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ಏನಪ್ಪ ಇಷ್ಟೆಲ್ಲ ಹೇಳ್ತಾರಲ್ಲ ಇವರು, ಗುಟ್ಕಾ ಇಷ್ಟು ಪರಿಣಾಮ ಬೀರುತ್ತೆ. ಬೇಸಿಕ್ ನಾ ಹೇಳ್ತೀನಿ, ಮೊದಲನೇದಾಗಿ ನೀವು ದುರ್ಚಟ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಂದ್ರೆ ಒಂದು ಗುಟ್ಕಾದಿಂದ ಸ್ಟಾರ್ಟ್ ಮಾಡಿ. ಅದರಿಂದ ನೀವು ನಿಜವಾಗಿ ನಿಮ್ಮ ಯಾರಾದರೂ ಇಲ್ಲಿದ್ರೆ ತಕ್ಷಣ ಅದನ್ನು ಬಿಟ್ಟು ಬಿಡಿ, ಅಥವಾ ನೀವು ಸಹಿತ ನಿಮ್ಮ ಶಿಕ್ಷಕರಿಗೆ ಅಥವಾ ಅವ್ರಿಗೆಲ್ಲ ತಿಳಿಸಿ, ಸರ್ ಇಂಥವನ್ನ ಚಟದಿಂದ ಇದ್ದಾನೆ, ಅವನು ಮುಕ್ತ ಮಾಡ್ರಿ. ಯಾಕಂದ್ರೆ ಫಸ್ಟಿಗೆ ನಿಮ್ಗೆ ಏನು ಅನಿಸ್ತದ, ಬಹಳ ಒಳ್ಳೇದು ಅನಿಸ್ತದ, ಬಹಳ ಅದು ಮೆಂಟಲಿ ಸ್ವಲ್ಪ ಮುದ ನೀಡ್ತದ. ಬರ್ತಾ ಏನಾಗ್ತದೆ ಅಂತಂದ್ರೆ ಆ ಚಟದಿಂದ ನೀವು ಹೊರಗೋಗಕ್ಕಾಗಿಲ್ಲ, ಅದರಿಂದ ಬೇಕಾದಷ್ಟು ದುಷ್ಪರಿಣಾಮಗಳು ನಿಮ್ಮ ಮೇಲೆ ಬೀರ್ತಾವ. ಹಂಗಾಗಿ ನಾವು ಈ ಮಾದಕ ವಸ್ತುಗಳ ದುರ್ಚಟಗಳಿಂದ ದೂರವಿರೋಣ, ಒಂದು ಸದೃಢವಾದ ದೇಶವನ್ನು ಕಟ್ಟೋಣ ಅಂತ ಹೇಳಿ ತಮಗೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ, ಈ ದಿನ ಈ ಮಾದಕ ದ್ರವ್ಯಗಳನ್ನ ನಾವು ದುರ್ಚಟಗಳನ್ನು ದೂರವಿರ್ಬೇಕಂತೇಳಿ ಒಂದು ಪ್ರತಿಜ್ಞೆ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ